ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಹುಲ್ ಗಾಂಧಿ ಅವರೇ, ನೀವು ಒಂದು ಅಂಗೈಗಳ ಗುಂಪಿಡ್ಕೊಂಡು ಸಂವಿಧಾನ ಅಂತ ತೋರಿಸ್ತಾ ಇದ್ರ. ಈಗಿನ ಸಂವಿಧಾನ ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ, ನಿಮ್ಮ ಅಜ್ಜಿ, ನಿಮ್ಮ ಅಪ್ಪ ಎಲ್ಲರೂ ಕೂಡ ಈ ದೇಶವನ್ನು ಆಳಿರ್ತಕ್ಕಂಥ ಇತಿಹಾಸ ಇದೆ. ಅವರು ಕೂಡ ಯಾವತ್ತೂ ಕೂಡ ಈ ದೇಶಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ಮಾಡಿಲ್ಲ. ಆದ್ರೆ ನೀವು ಕೇವಲ ಮತ ಬ್ಯಾಂಕ್ಗಾಗಿ, ಯಾವುದೋ ಓಲೈಕೆಗಾಗಿ ಈ ತರ ಮಾಡ್ತಕ್ಕಂಥದ್ದನ್ನು ಯಾರು ಸಹಿಸುವುದಿಲ್ಲ. ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಜಾತಿ, ಧರ್ಮ, ಪಂಥ ಮತ್ತೊಂದು ಏನೇ ಇದ್ರು ಕೂಡ ಎಲ್ಲರೂ ಭಾರತ ದೇಶಕ್ಕೆ ಕೂಡ ಇವತ್ತು ಭಾರತ ಮಾತೆಯ ಭಾವವನ್ನು ಆರಿಸ್ತಕ್ಕಂಥ ಉದಾಹರಣೆಗಳಿದ್ದಾವೆ. ನೀವ್ ಹೇಳ್ತೀವಿ ಸ್ವಾಮಿ, ಒಂದೇ ಮಾತ್ರ ಗೀತೆ ಮಾಡ್ತಾ ಇಲ್ಲ. ಬಂಕಿಂ ಚಟರ್ಜಿ ಅವರು ರಚಿಸ್ತಕ್ಕಂಥ ಈ ಗೀತೆ ಇಡೀ ಭಾರತ ದೇಶದ ಚಿತ್ರಣವನ್ನೇ ತೋರಿಸತಕ್ಕಂಥದ್ದು. ಅದೇ ಅದನ್ನ ನೀವು ಒಬ್ಬ ಕ್ರೀಡಿಲ್ಲ ಅಂತಂದ್ರೆ ಭಾರತ ದೇಶದಲ್ಲಿ ನೀವು ಇರ್ಲಿಕ್ಕೆ ಯೋಗ್ಯತೆ ಇದೆಯಾ? ಇದೇ ರೀತಿ ಸಾಕಷ್ಟು ಮುಂದುವರೆದಿದ್ದಾವೆ. ಈಗಲೂ ಕೂಡ ಅದೇ ಕೆಲಸ ಮಾಡ್ತಾ ಇದೀರಿ. ಹಿಂದೆ ಕೂಡ ಅದೇ ಕೆಲಸ ಮಾಡಿದಿರಿ. ರಾಹುಲ್ ಗಾಂಧಿ ಅವರು ಸೊನ್ನೆ ಮಾಡ್ತೀರಿ, ಮುಂದೆ ಆಫೀಸರ್ಸ್ಗಳಿಗೆ, IAS ಆಫೀಸರ್ಸ್ಗೆ ಸನ್ನೆ ಮಾಡ್ತೀರಿ, ಪೊಲೀಸ್ ಆಫೀಸರ್ಗೆ ಸನ್ನೆ ಮಾಡ್ತಾರೆ. ಯಾಕೆ ಅವರೆಲ್ಲ ಕೂಡ ದೇಶದ ಏನು ನ್ಯಾಯ ಸಂಬಂಧಪಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಅವರು ನಡ್ಕೋಬಾರ್ದ, ಅಧಿಕಾರಿಗಳು ನಡ್ಕೋಬಾರ್ದ, ಅವ್ರಿಗೆ ನೀವು ಬಯತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾಕ ನೋಡಿ, ಸಂವಿಧಾನವನ್ನು ಪಾಲನೆ ಮಾಡ್ತಕ್ಕಂಥದ್ದೇ ಕಾರ್ಯಾಂಗ. ಆ ಕಾರ್ಯಾಂಗಕ್ಕೆ ಬ್ರೇಕ್ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀರಿ. ಇದು ಬಾರಿ ಒಳ್ಳೆಯದಲ್ಲ. ಕೂಡಲೇ ಕ್ಷಮೆ ಕೇಳಿದ್ರೆ ನಮ್ಮ ಮುಖಾಂತರ ನೀವೇ ಸ್ವತಃ ಒಂದೇ ಮಾತ್ರ ಗೀತೆಯನ್ನ 6 ಸ್ಟ್ಯಾಂಡ್ಗಳನ್ನು ಆಡಬೇಕು. ರಾಣಿ ಅವರೇ, ನಿಮಗೂ ಈ ದೇಶದ ಮೇಲೆ ಗೌರವ ಇದ್ರೆ ಈ ಭಾರತದಲ್ಲಿ ಈ ನಾಳೆ ಬೇಸಿದ ಕ್ಷಮೆ ಕೇಳಲೇಬೇಕು. ಕೇಳದೆ ಇದ್ರೆ ನಿಮ್ಮ ವಿರುದ್ಧ ನಾವು ಎಲ್ಲ ಠಾಣೆಗಳಲ್ಲೇ ನಾವು ಕಾನೂನು ಪ್ರಕಾರ ಏನು ಪ್ರಕರಣ ದಾಖಲು ಮಾಡ್ತಕ್ಕಂಥ ಕೆಲಸ. ವ್ಯಕ್ತಿಗೆ ನೀವು ಅವಮಾನ ಮಾಡಿಲ್ಲ, ದೇಶಕ್ಕೆ ಅವಮಾನ ಮಾಡಿದಿರಿ. ಆದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಆಲ್ರೆಡಿ ನಮ್ಮ ರಾಜ್ಯ ನಾಯಕರು ಕರೆ ಕೊಟ್ಟರು. ಈಗೇನು ಸಾಂಕೇತಿಕವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾಳೆಯಿಂದ ಏನೇನು ವಿವಿಧ ರೀತಿಯಲ್ಲಿ ಭಾಗಿಯಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಭ್ರಷ್ಟಾಚಾರದಲ್ಲಿ ವಿರೂಪವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯವನ್ನ ಸ್ವಚ್ಛ ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಎಲ್ಲಾ ಕಡೆ ಕೂಡ ಈಗ ಪ್ರತಿಭಟನೆಗಳು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ, ಈ ಒಂದೇನು ಪ್ರೊಟೆಸ್ಟ್, ಇದು ಕೇವಲ ಆರಂಭ ಅಲ್ಲ. ಇದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.